ಬ್ಯಾಕ್. ಇವತ್ತಿನ ವ್ಲಾಗ್ ನ ಮಂಡೇ ನೈಟ್ ಇಂದನೇ ಶುರು ಮಾಡ್ತಾ ಇದ್ದೀನಿ. ಇವಾಗ 11 PM ಆಗಿದೆ. ಇಷ್ಟೊತ್ತಿಗೆ ಆಕ್ಚುಲಿ ನಮ್ಮಲ್ಲಿ ಓದೋರ್ ಬಿಟ್ಟು ಇನ್ನೆಲ್ಲರೂ ಮಲ್ಕೊಬಿಡ್ತಾರೆ. ಸದ್ಯಕ್ಕೆ ನಮ್ಮಲ್ಲಿ ಓದ್ತಾ ಇರೋಳಿದ್ರೆ ನಾನು ಒಬ್ಳೆ, ಇನ್ನೆಲ್ಲರೂ ಆರಾಮಾಗಿ ಫ್ರೀ ಆಗಿದ್ದಾರೆ. ರಾತ್ರಿ ಯಾಕೋ ಊಟ ಸೇರಿರಲಿಲ್ಲ, ಸೊ ಊಟ ಮಾಡಿರಲಿಲ್ಲ. ಹಸುವಾಗ್ತಿತ್ತು. 12ವರೆಗೆ ನಮ್ಮ ಸಾನಿ ಹಾಲು ಕಾಯಿಸ್ಕೊ ಬಂದು ಕೊಟ್ಲು. ಇವಳು ನಾನು ಓದ್ತಿದ್ದೀನಿ ಅಂತ ಎದ್ದಿಲ್ಲ. ಅವಳು ಎದ್ದಿರೋದೇನಕ್ಕೆ ಅಂದ್ರೆ ವೆಬ್ ಸೀರೀಸ್ ನೋಡ್ತಾ ಇರ್ತಾಳೆ ರಾತ್ರಿ ಎಲ್ಲ. ಸೊ ಈಗ ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ವೆರಿ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ರಾತ್ರಿ ಎಷ್ಟೊತ್ತಿಗೆ ಮಲಗಿದ್ರು ಬೆಳಗ್ಗೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ನಾನು ಒಂದು 6:20 ತನಕ ಮಲಗಿರ್ತೀನಿ ಅಷ್ಟೇ. ಕರೆಕ್ಟಾಗಿ ಎಚ್ಚರ ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದು ಫಸ್ಟ್ ಸೆಷನ್ ಆಸ್ ಯೂಶುವಲ್ ಆಡಿಟಿಂಗ್ ಕ್ಲಾಸ್ ನ ಮುಗಿಸ್ಕೊಂಡೆ. ಆಮೇಲೆ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋಷ್ಟೊಳಗೆ ತಿಂಡಿ ನನ್ನೇ ಹುಡ್ಕೊಂಡು ಬಂದಿತ್ತು. ಖುಷಿ ಅವ್ರ ಮಮ್ಮಿ ನನಗೋಸ್ಕರ ಅಕ್ಕಿ ನುಚ್ಚಿ ಉಪ್ಪಿಟ್ಟು ತಗೋ ಬಂದಿದ್ರು. ನೀವು ನೋಡಿದ್ರೆ ಮೆಜಾರಿಟಿ ನನ್ನ ಬ್ಲಾಗ್ಸ್ ಅಲ್ಲಿ ಉಪ್ಪಿಟ್ಟ ನೋಡಿರ್ತೀರಾ. ತಿಂಡಿ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಕ್ಲಾಸ್ ಮುಗಿಸ್ಕೊಳ್ಳೋಣ ಅಂತ ಕುತ್ಕೊಂಡೆ. ಬಟ್ ಹೊಟ್ಟೆನೋ ಸ್ಟಾರ್ಟ್ ಆಯ್ತು. ಬಿಸಿನೀರು ಕುಡದೆ ಹೋಗ್ಲಿಲ್ಲ. ತಿಂಡಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ತಿಂಡಿ ತಿನ್ನೋದು ಕುತ್ಕೊಂಡೆ. ಅದಾದ್ಮೇಲೆ ಹೊಟ್ಟೆನೋ ಹೋಗ್ಲಿಲ್ಲ. ಹಾಗೋ ಹೀಗೋ ಅಂತ ಒಂದು ಕ್ಲಾಸ್ ಮುಗಿಸ್ಕೊಂಡೆ. ನನಗೆ ಕ್ರಾಂಪ್ಸ್ ಬಂದಾಗ ಸಿವಿಯರ್ ಆಗಿರುತ್ತೆ. ನಾನು ಬೇರೆ ಏನ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ, ಓದೋದಕ್ಕಾಗ್ಲಿ ಕುತ್ಕೊಳ್ಳೋದಕ್ಕೂ ಆಗಲ್ಲ. ನನಗೆ ಗೊತ್ತಾಯ್ತು ಇವತ್ತು ಅಷ್ಟು ಪ್ರೊಡಕ್ಟಿವ್ ಅವರ್ಸ್ ಇರಲ್ಲ ಅಂತ. ಸೊ ಕಣ್ ಮುಚ್ಕೊಂಡು ಮಲ್ಕೊಂಡೆ ಸ್ವಲ್ಪ ಹೊತ್ತು. ಮಲಗಿದ್ಮೇಲೆ ಬ್ಲಿಂಕಿಟ್ ಇಂದ ಪಾರ್ಸೆಲ್ ಬಂದಿತ್ತು. ಸಂಡೇ ಫಾದರ್ಸ್ ಡೇ ಇದ್ದಿದ್ರಿಂದ ಅವ್ರು ರಿಲೇಟೆಡ್ ಕಾಮಿಕ್ಸ್ ನ ಆಡ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಪ್ಯಾಕೇಜಿಂಗ್. ನನಗೇನಾದ್ರೂ ಕ್ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಿಲ್ಲ ಅಂದಾಗ ಪ್ರಾಕ್ಟಿಕಲ್ ಪೇಪರ್ ಇಟ್ಕೊಂಡು ಕುತ್ಕೊಬಿಡ್ತೀನಿ. ಡೈರೆಕ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀನಿ. ಅವಾಗ ನಂಗೆ ಒಂದ್ ಸ್ವಲ್ಪ ಮೈಂಡ್ ರಿಲೀಫ್ ಅನ್ಸುತ್ತೆ. ಸಂಜೆ 5:30 ಆಗ್ತಿದಂಗೆ ನಮ್ ಟ್ಯೂಷನ್ ಮಕ್ಳು ಎಂಟ್ರಿ. ಒಬ್ರಾದ್ಮೇಲೆ ಒಬ್ರು ಬರ್ತಾ ಇದ್ರು. ಅಂಡ್ ನಮ್ ಟ್ಯೂಷನ್ ಅಲ್ಲಿ ತುಂಬಾ ದೊಡ್ಡ ಮನುಷ್ಯರು ಅಂದ್ರೆ ಇವ್ರು 4 ಜನನೇ. ಇವ್ರಿಗೆ ಓದಿಸ್ತಾ ನಾನು ಓದಿರೋದೆಲ್ಲ ಮರ್ತೋಗುತ್ತೆ. ಸಂಜೆ ಅಮ್ಮ ಮಗಳು ಅಂದ್ರೆ ನಮ್ಮಮ್ಮ ಮತ್ತೆ ಸಾನಿ ಇಬ್ರು ಹೊರಗಡೆ ಹೋಗಿದ್ರು. ಅವ್ರು ಚಾಟ್ಸ್ ತಿನ್ಕೊಂಡು ನನಗೆ ವಡಾಪಾವ್ ತಂದ್ಕೊಟ್ಟಿದ್ರು. ನನ್ನ ಫೇವ್ರೇಟ್ ಸ್ನಾಕ್ ಇದು. ಬಿಸಿ ಬೇರೆ ಇತ್ತು, ಜೊತೆ ಖಾರ ಬೇರೆ ಇತ್ತು. ಎರಡು ಒಟ್ಟಿಗೆ ರಿಯಾಕ್ಷನ್ ಆಗ್ತಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ, ನಾನು ಓದ್ತಾ ಇರ್ತೀನಿ. ಟಾಟಾ ಬಾಯ್.